ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಸಂಸ್ಕೃತಿಗೆ ಸ್ವಾಗತ ಸುಸ್ವಾಗತ. ಪ್ರಥಮ ಪಿಸಿ ವಾರ್ಷಿಕ ಪರೀಕ್ಷೆ 2024 ವ್ಯಾಕರಣ ಭಾಗದಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಉತ್ತರ ಸಮೇತ ನೋಡ್ತಾ ಹೋಗೋಣ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯನ್ನ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳನ್ನ ನೋಡ್ತಾ ಹೋಗೋಣ. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಏನೇನು ಸಮಾನಾರ್ಥಕ ಪದಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಅಗ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮೊದಲಿಗೆ ನಿಮ್ಗೆ ಏನನ್ನ ಕೇಳ್ತಾರಪ್ಪ ಅಂತಂದ್ರೆ, ಸೊ ಸಮಾನಾರ್ಥಕ ಪದಗಳಲ್ಲಿ ಅಗ್ನಿ. ಸೊ ಸಮಾನಾರ್ಥಕ ಪದಗಳು ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಒಂದೇ ರೀತಿಯಾದಂತಹ ಅರ್ಥವನ್ನ ಕೊಡುವಂತಹ ಪದಗಳು ಅಂತ ಹೇಳ್ತೀವಿ. ಅಗ್ನಿ ಅಂತ ಕೇಳಿದಾಗ ಬೆಂಕಿ, ಅನಲ, ಬಡಬಾಗ್ನಿ, ಜ್ವಾಲೆ. ಸೊ ಒಂದು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡೋದಿಲ್ಲ, ಎರಡು ಸಮಾನಾರ್ಥಕ ಪದಗಳನ್ನ ಬರೀಬೇಕಾಗುತ್ತೆ. ಓಕೆ, ಒಂದು ಬರೆದ್ರೆ ಮಾರ್ಕ್ಸ್ ನ ಕೊಡೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಲಗು ಅಂದ್ರೆ ಕತ್ತಿ, ಖಡ್ಗ. ನೆಕ್ಸ್ಟ್ ಮೂರನೇದು ಅಹಿ, ಸರ್ಪ, ಉರಗ. ನಾಲ್ಕನೇದು ಅಂಗನೆ, ಹೆಂಡತಿ, ಪತ್ನಿ, ರಮಣಿ, ವಲ್ಲಭೆ. ಐದನೇದು ಅಂಗ್ರಿ, ಪಾದ, ಅಡಿ. ಆರನೇದು ರಕ್ತ, ನೆತ್ತರು, ರುಧಿರ. ಏಳನೇದು ರಾಜ, ಅರಸ, ದೊರೆ, ನೃಪ. ಎಂಟನೇದು ರೋಮ, ಕೂದಲು, ಕೇಶ. ಒಂಬತ್ತನೇದು ಲೋಕ, ಜಗ, ಪ್ರಪಂಚ, ವಿಶ್ವ. ಹತ್ತನೇದು ಲೋಚನ, ಕಣ್ಣು, ನಯನ, ನೇತ್ರ, ಅಕ್ಷಿ. ಹನ್ನೊಂದನೇದು ವಾರಿಧಿ, ಕಡಲು, ಸಾಗರ, ಸಮುದ್ರ, ಶರಧಿ, ಅಂಬುದಿ. ಹನ್ನೆರಡನೇದು ದೊರೆ ಅಂದ್ರೆ ವಿಭು. ವಿಭುಗೆ ಸಮಾನಾರ್ಥಕ ಪದ ದೊರೆ, ರಾಜ, ಅರಸ, ಹಾಗೆಯೇ ಪ್ರಭು ಅಂತ ಹೇಳ್ತೀವಿ. 13ನೇದು ಶರೀರ. ಇದರ ಸಮಾನಾರ್ಥಕ ಪದಗಳು ಕಾಯ, ದೇಹ, ಒಡಲು, ತನು. ಸಾವು ಸಮಾನಾರ್ಥಕ ಪದ ಮಡಿ, ನಿಧನ, ಮರಣ. ಹಣೆ ಸಮಾನಾರ್ಥಕ ಪದ ನೊಸಲು, ಬಾಳ, ಲಲಾಟ. 16ನೇ ಸಮಾನಾರ್ಥಕ ಪದವನ್ನು ನೋಡೋಣ. ಹಯನು ಅಂದ್ರೆ ಆಕಳು, ಗೋವು. ಇಲ್ಲಿ ಕಾಮಧೇನು. ಸೊ ಕಾಮಧೇನು, ಕಾಮ ಬಿಟ್ಟಾಗಿದೆ, ಸೊ ಅದರಿಂದ ಕಾಮಧೇನು. ಓಕೆ. ನೆಕ್ಸ್ಟ್ ಹುಲಿ, ಶಾರ್ದೂಲ, ತರಕ್ಷು, ದ್ವೀಪಿ, ಪುಂಡರೀಕ. ಇದಿಷ್ಟು ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಒಂದು ಸಮಾನಾರ್ಥಕ ಪದಗಳಾಗಿ ಈಗಾಗಲೇ ಬಿಡಿಸಿ ಬರೆಯಿರಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಪ್ಲೇ ಲಿಸ್ಟ್ ಹೋಗಿ ನೀವು ಭೇಟಿ ಕೊಟ್ಟು ನೋಡಿ. ನಿಮಗೆ ಯಾವ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ವಿಡಿಯೋಗೆ ನಿಮ್ಮ ಪ್ರೀತಿಯ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಒಂದು ಅಪ್ಡೇಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.